45-50 ನಿಯರಿಂಗ್ ಅಂತ ಅಂದ್ಕೊಳ್ಳಿ ಹೆಂಗಸರಿಗೆ, ಆಗ ಬರೋ ಸಮಸ್ಯೆಗಳೇ ಬೇರೆ. ಯಾಕೆಂದರೆ ಇದು ಇಷ್ಟು ದಿನದ್ದು ನಾವು ಆಲ್ರೆಡಿ ಏನು ಮಿಸ್ಮ್ಯಾನೇಜ್ ಮಾಡಿದ್ದೀವಿ, ಎಲ್ಲ ಕೆಮಿಕಲ್ಸ್ ತಿಂದಿದ್ದೀವಿ. ಈ ಪೋಸ್ಟ್ ಮೆನೋಪಾಸಲ್ ಟೈಮಲ್ಲಿ ಮತ್ತೆ ಇನ್ನೂ ಒಂದು 50 ವರ್ಷ 60 ವರ್ಷ ಆಗ್ತಾ ಏನೇನು ಸಮಸ್ಯೆಗಳು ಬರುತ್ತೆ ಮತ್ತು ಅದನ್ನು ಹೇಗೆ ಅಡ್ರೆಸ್ ಮಾಡ್ಬೋದು? ಸೊ ಈಗ ಪೋಸ್ಟ್ ಮೆನೋಪಾಸ್ ಆಗ್ತಿದ್ದಂಗೆ ಮೇಜರ್ ಹೊಡೆತ ಬರುವಂಥದ್ದು ಅವಳ ಒಂದು ಹೆಣ್ಣು ಮಗಳ ಒಂದು ಸ್ಕೆಲಿಟಲ್ ಸಿಸ್ಟಮ್ ಮೇಲೆ. ಸೊ ದೆರ್ ಇಸ್ ಅ ಲಾಟ್ ಆಫ್ ವೇರ್ ಅಂಡ್ ಟೇರ್. ಮತ್ತೆ ಎಗೈನ್ ಮೆನೋಪಾಸ್ ಅನ್ನುವಂಥದ್ದು ಒಂದು ಮೇಜರ್ ಬದಲಾವಣೆ ಆಗ್ತಿರುವಂಥದ್ದು. ಸೊ ಹಾಗಾಗಿ ಏನಾಗುತ್ತೆ, ಈ ಹಾರ್ಮೋನಿನ ಒಂದು ಇಂಬ್ಯಾಲೆನ್ಸ್ ಇಂದ ಪ್ಲಸ್ ಅವಾಗ ದೈಹಿಕವಾಗಿಯೂ ಅದು ಒಂದು ಲೋವರ್ ಸ್ಟೇಜಸ್ಸಿಗೆ ಹೋಗ್ತಿರುವಂಥ, ಅಂದರೆ ಇಷ್ಟು ದಿನ ದುಡ್ದು ದೇರ್ ಬಿ ಎ ಲಾಟ್ ಆಫ್ ಸ್ಟ್ರೈನ್ ಆನ್ ದ ಹ್ಯೂಮನ್ ಬಾಡಿ ಆಲ್ಸೋ, ಹರ್ ಬಾಡಿ ಆಲ್ಸೋ. ಸೊ ಎಲ್ಲಿ ಫಸ್ಟ್ ಸಿಂಪ್ಟಮ್ಸ್ ನಮಗೆ ಕಾಣಿಸೋಕ್ಕೆ ಶುರುವಾಗುವಂಥದ್ದು ಈ ನೀ ಜಾಯಿಂಟ್ ಪೇಯ್ನ್, ಲೋ ಬ್ಯಾಕ್ ಪೇಯ್ನ್, ಸ್ಲೀಪ್ ಡಿಸ್ಟರ್ಬೆನ್ಸಸ್ಸು, ಮತ್ತು ಎಗೇನ್ ಅವರ ಫುಡ್ ಕೆಪಾಸಿಟಿ ಇಂಟೇಕ್, ಸೊ ಅದು ಡ್ರಾಪ್ ಆಗುವಂಥದ್ದು. ತಿಂದ್ರೂ ದೇ ಆರ್ ನಾಟ್ ಏಬಲ್ ಟು ಡೈಜೆಸ್ಟ್ ಇಟ್, ತುಂಬ ಹೊತ್ತು ಹೆವಿನೆಸ್ ಅನಿಸೋವಂಥದ್ದು, ಮತ್ತು ಇರಿಟಬಿಲಿಟಿ. ಸೊ ಏನಾಗುತ್ತೆ, ಬಿಕಾಸ್ ಆಫ್ ಅ ಕಾನ್ಸ್ಟೆಂಟ್ ಏನಂತಾರೆ ಎಕ್ಸ್ಪೋಜರ್ ಆ್ಯಂಡ್ ಅದು ನಾಟ್ ಬೀಯಿಂಗ್ ಅಡ್ರೆಸ್ಡ್ ಆರ್ ಪುಲ್ ಆನ್ ಮಾಡಿ ಇರಿಟಬಿಲಿಟಿ ಒಂಥರ ಸಮ್ವೇರ್ ಇಟ್ ವಿಲ್ ಸ್ಟಾರ್ಟ್ ಶೂಟಿಂಗ್ ಅಪ್. ಅಕ್ಯುಮುಲೇಟೆಡ್ ಟಾಕ್ಸಿನ್ಸ್, ಆಮಯ ಅದೇನು ಹೇಳ್ತೀವಿ ಅದೆಲ್ಲ ಅಕ್ಯುಮುಲೇಟ್ ಆಗಿ ಅಷ್ಟು ಇರಿಟೇಟ್ ಆಗ್ತಾ ಇರ್ತಾರೆ. ಮೆಂಟಲಿ ಆಲ್ಸೋ, ಫಿಸಿಕಲಿ ಆಲ್ಸೋ ಆ್ಯಂಡ್ ಎಮೋಷ್ನಲಿ, ಬಿಕಾಸ್ ದೇ ಆರ್ ಡ್ರೈನಿಂಗ್ ಔಟ್ ಆ ಫೇಸಲ್ಲಿ. ಸೊ ಹಾಗಾಗಿ ಆ ಟೈಮಲ್ಲಿ ನಮಗೆ ಅಟ್ಲೀಸ್ಟ್ ಈಗ ನಾವೇನೋ ದಿನನಿತ್ಯ ಅಭ್ಯಂಗ ಮಾಡಬೇಕು ಅಂತ ಹೇಳಿರೋದು, ಇಟ್ ಇಸ್ ಫಾರ್ ಎವ್ರಿಬಡಿ. ನಿತ್ಯ ಅಭ್ಯಂಗ ಮಾಡಿಕೊಂಡ್ರೆ ದಟ್ ಇಸ್ ಒನ್ ಆಫ್ ದ ಮೇನ್ ಟೂಲ್ಸ್ ಫಾರ್ ಇಮ್ಯುನಿಟಿ. ಅಭ್ಯಂಗ ಆಚರಣೆ, ಎಣ್ಣೆ ಸ್ನಾನ ಮಾಡಬೇಕು ಅಂತ, ಅಭ್ಯಂಗಂ ಆಚರಣೆ ನಿತ್ಯ ಎಲ್ಲರೂ. ಬಟ್ ಇಟ್ ಡಸಂಟ್ ಮೀನ್ ದಟ್ ನಾವು ಸೆಂಟರಿಗೆ ಹೋಗಿ ಮಾಡಿಸ್ದಂಗೆ ಫುಲ್ ಮಸಾಜ್ ಮಾಡಿಕೊಂಡು ವೇಟ್ ಮಾಡಿ ಮಾಡಬೇಕಂತ. ಸೊ ಸಿಂಪಲ್ ಒಂದು ತಿಲತೈಲನ ತಗೊಳ್ಳೋದು, ಸ್ವಲ್ಪ ಅದನ್ನು ಬಿಸಿ ನೀರಲ್ಲಿ ಇಟ್ಬಿಟ್ಟು ಅದನ್ನು ಬೆಚ್ಚಗೆ ಮಾಡಿಕೊಂಡು ನಾವು ಕಂಪ್ಲೀಟಾಗಿ ನಮ್ಮ ದೇಹಕ್ಕೆ ಒಂದು ಅಭ್ಯಂಗ ಮಾಡಿ ಇಮಿಡಿಯೇಟಾಗಿ ಸ್ನಾನ ಮಾಡಿದ್ರು ಸಾಕು. ಇದನ್ನು ನೀವೊಂದು 15 days to 1 month ಮಾಡಿದ್ರು ಡ್ರಾಸ್ಟಿಕ್ ಚೇಂಜ್ ಇನ್ ಯುವರ್ ಹೆಲ್ತ್, ಡ್ರಾಸ್ಟಿಕ್ ಚೇಂಜ್ ಇನ್ ದ ಕ್ವಾಲಿಟಿ ಆಫ್ ಸ್ಲೀಪ್, ಇನ್ ದ ಟೋನ್ ಆಫ್ ಯುವರ್ ಸ್ಕಿನ್, ಇನ್ ದ ಸ್ಟೆಬಿಲಿಟಿ ಆಫ್ ಯುವರ್ ಜಾಯಿಂಟ್ಸ್, ಮಸಲ್ಸ್ ಎಲ್ಲ ಚೇಂಜ್ ಆಗಿಬಿಡುತ್ತೆ. ಮತ್ತು ಇಮ್ಯುನಿಟಿ ಕೂಡ ತುಂಬ ಜಾಸ್ತಿ ಆಗುತ್ತೆ ಈ ಅಭ್ಯಂಗ ಸ್ನಾನದಿಂದ. ಸೊ ಅಟ್ಲೀಸ್ಟ್ ಆಫ್ಟರ್ 40-50 ವಾಟ್ ವಿ ಹ್ಯಾವ್ ಟು ಅಡ್ರೆಸ್ ಇಸ್ ಬೋನ್ ಡೆನ್ಸಿಟಿ -2 ಹೋಗೋ ತನಕ ವೇಟ್ ಮಾಡಿ ಆಮೇಲೆ ಸಪ್ಲಿಮೆಂಟ್ಸ್ ತೊಗೊಳ್ಳೋ ಬದಲು ಎಲ್ಲ ಮಹಿಳೆಯರು ಒಂದು 40 ಟಚ್ ಆಗಿ 40-45 ಆಗಿದ ತಕ್ಷಣ ಸ್ವಲ್ಪ ಅವರ ಮೇಜರ್ ಜಾಯಿಂಟ್ಸಿಗೆ ಎಕ್ಸ್ಟರ್ನಲ್ ಲೂಬ್ರಿಕೇಷನ್ ಕೊಡಬೇಕಾಗತ್ತೆ. ಸೊ ಯಾವ ಇನ್ ಕೇಸ್ ಪ್ರಾಬ್ಲಮ್ ಇದ್ದರೆ ಕನ್ಸಲ್ಟ್ ಮಾಡಿ ಯಾವ ಆಯಿಲ್ ಅಂತ ಅದನ್ನು ನೋಡಿ ಮಾಡ್ಬೋದು. ಬಿಕಾಸ್ ಎಲ್ಲ ಪ್ರಾಬ್ಲಮ್ ಇತ್ತು ಅಂದಾಗ ತಕ್ಷಣ ಎಣ್ಣೆ ಹಚ್ಚಬೇಕು ಅಲ್ಲ, ಒಂದೊಂದು ಕಡೆ ಎಣ್ಣೆ ಹಚ್ಚಬಾರ್ದು ಅನ್ನೋ ಸನ್ನಿವೇಶಗಳು ಇರುತ್ತೆ. ಸೊ ಬಟ್ ಇನ್ ಮೇಜರ್ ರೆಗ್ಯುಲರ್ ಆಗಿ ಎವ್ರಿಬಡಿ ಕ್ಯಾನ್ ಒಂದು ಶೋಲ್ಡರ್ ಜಾಯಿಂಟ್ಸ್, ನೀ ಜಾಯಿಂಟ್ಸ್, ಲೋವರ್ ಬ್ಯಾಕ್ಗೆ ಸ್ನಾನಕ್ಕೆ ಮುಂಚೆ ಅಟ್ಲೀಸ್ಟ್ ಸ್ವಲ್ಪ ಓಲಿಯೇಷನ್ ಮಾಡಿದರೆ ಆ ಬೇಸಿಕ್ ಏನು ಸ್ಕೆಲಿಟಲ್ ಸಿಸ್ಟಮ್ನ ಫೇಸಲ್ಲಿ ಅವರು ಒಂದು 50 ಆಗಿದ ತಕ್ಷಣ ಎಲ್ಲರಿಗೂ ಶುರುವಾಗೋದೇ ಮಂಡಿ ನೋವು. ದೇ ಆರ್ ಅನೇಬಲ್ ಟು ವಾಕ್, ದೇ ಆರ್ ಅನೇಬಲ್ ಟು ಸ್ಟ್ಯಾಂಡ್ ಆ್ಯಂಡ್ ಕುಕ್. ಎಲ್ಲ ಪ್ರಾಬ್ಲಮ್ಸ್ ಏನಾಗುತ್ತೆ ಅದು ಡೌನ್ ಆಗ್ತಾ ಬರುತ್ತೆ. ಪ್ಲಸ್ ಈ ಪೋಸ್ಟ್ 40-50 ಟೈಮಲ್ಲಿ ಆ ಟೈಮಲ್ಲಿ ನಾವು ತೀರಾ ಶೋಧನ ಆ ಥರ ಪ್ರೊಸೀಜರ್ಸಿಗೆ ತೊಗೊಳ್ಲಿಕ್ಕೂ ಆಗೋದಿಲ್ಲ. ಇನ್ ಕೇಸ್ ನೀಡೆಡ್ ಇದ್ದರೆ ಮಾತ್ರನೇ ಮಾಡ್ತೀವಿ. ಇಲ್ಲ ಅಂತಂದರೆ ಒಳ್ಳೆಯ ಆಹಾರ ಕ್ರಮ ಮತ್ತು ಈ ಅಭ್ಯಂಗ ಮತ್ತು ನೋಡ್ಕೊಳ್ಳೋದ್ರಿಂದ ದೇ ವಿಲ್ ಬಿ ಏಬಲ್ ಟು ಹ್ಯಾವ್ ಅ ವೆರಿ ಕ್ವಾಲಿಟಿ ಟೈಮ್. ನಾನು ಅಬ್ಸರ್ವ್ ಮಾಡ್ದಂಗೆ ಇದೊಂಥರ ಟಫ್ ಫೇಸ್ ಇದು, ಈ 45-50 ಏಜ್ ಇದೇನಿದೆ. ಯಾಕೆಂದರೆ ಸಾಮಾನ್ಯವಾಗಿ ನೋಡಿದ್ರೆ ಮಕ್ಕಳೆಲ್ಲ ಟೀನ್ಸಲ್ಲಿ ಇರ್ತಾರೆ, ದೇ ವಿಲ್ ಬಿ ಗೋಯಿಂಗ್ ಥ್ರೂ ದೇರ್ ಓನ್ ಬಾಡಿಲಿ ಚೇಂಜಸ್. ಅದು ಹೆಣ್ಮಕ್ಳಿರಲಿ ಗಂಡು ಮಕ್ಳಿರಲಿ, ಒಂದು ಟೀನ್ ಏಜ್ ಇದರಲ್ಲಿ ಅವ್ರನ್ನ ಹ್ಯಾಂಡಲ್ ಮಾಡೋದೇ ಕಷ್ಟ. ಅಂದರೆ ಅವಾಗಷ್ಟೇ ನಾನು ಹೇಳಿದ್ದೆ ಸರಿ ಅನ್ನೋದೆಲ್ಲ. ಆಮೇಲೆ ಬಾಡಿಲೂ ಅವ್ರಿಗೂ ಹಾರ್ಮೋನಲ್ ಚೇಂಜ್ ಆಗ್ತಿರುತ್ತೆ. ಈ ತಾಯಿಗೆ ಅವ್ರಿಗೂ ಹಾರ್ಮೋನಲ್ ಚೇಂಜ್, ಅಂದರೆ ಇವಳು ಈಗಷ್ಟೇ ಆ ಅವಸ್ಥೆಗೆ ಬರ್ತಾ ಇದ್ರೆ ಈ ಅವಸ್ಥೆ ಎಂಡ್ ಆಗ್ತಾ ಇರುತ್ತೆ. ಇದು ಒಂಥರ ಸಮಸ್ಯೆ ಮನೆಯಲ್ಲಿ. ನಾವೇನು ಅನ್ಕೊಳ್ತೀವಿ ಈಗ ಅಪ್ಪ ಮಕ್ಕಳ ಜಗಳ, ಅಮ್ಮ ಮಕ್ಕಳ ಜಗಳ, ಯೂಶುವಲಿ ಈ ಟೀನೇಜ್ ಅವ್ರ ಜೊತೆನೆ ಜಾಸ್ತಿ ಡಿಫ್ರೆನ್ಸ್ ಆಫ್ ಒಪಿನಿಯನ್. ನಾನು ಹೇಳ್ದಂಗೆ ಅವ್ರು ಕೇಳಲ್ಲ ಅಂತ ಇವ್ರಿಗೆ ಕೋಪ, ನಾನು ಇಷ್ಟೆಲ್ಲ ನೋಡ್ಕೊಂಡಿದ್ದೀನಿ ನೀನು ಕೇಳಲ್ಲ ಅಂತ. ಇವ್ರಿಗೆ ಏನಾಗ್ತಾ ಇದೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಅಂದ್ರೆ ಪಾಪ ಅವ್ರೇನು ಬೇಕು ಅಂತದ್ ಮಾಡ್ತಿರಲ್ಲ, ಅವ್ರಿಗೆ ಆಲ್ರೆಡಿ ನೀವು ಹೇಳ್ದಂಗೆ ಅಗ್ನಿ ಕಡಿಮೆ ಆಗಿರುತ್ತೆ, ಅಕ್ಯುಮುಲೇಟೆಡ್ ಪ್ರಾಬ್ಲಮ್ಸ್ ಇರುತ್ತೆ. ದೇ ವಿಲ್ ಬಿ ಗೋಯಿಂಗ್ ಥ್ರೂ ದಟ್ ಹಾರ್ಮೋನಲ್ ಚೇಂಜಸ್. ಇವ್ರದ್ದು ಹಾರ್ಮೋನಲ್ ಚೇಂಜು, ಅವರು ಹಾರ್ಮೋನಲ್ ಚೇಂಜು. ಹಾಗಾಗಿ ಮನೆಯಲ್ಲಿ ಈಗ
ನಾವು ಅದನ್ನ ಅರ್ಥ ಮಾಡ್ಕೊಂಡ್ರೆ ಅದನ್ನ ವಿ ಕ್ಯಾನ್ ಅಪ್ರಿಶಿಯೇಟ್ ದೇರ್ ಪ್ರಾಬ್ಲಮ್ಸ್. ಹೌದು ಅಂದ್ರೆ ಈ ಮಕ್ಕಳು ಅರ್ಥ ಮಾಡ್ಕೋಬೇಕು, ಹೌದು ತಾಯಿನೂ ಅರ್ಥ ಮಾಡ್ಕೋಬೇಕು, ಆಮೇಲೆ ಅದಕ್ಕೆ ಒಂದು ಅವರ ವ್ಯವಸ್ಥಿತವಾಗಿ ಆಯುರ್ವೇದಕ್ಕೆ ಬಂದು ಅದನ್ನ ತಿಳ್ಕೊಂಡ್ರೆ ನನಗಿದು ಅನ್ನಿಸ್ತು, ಹಾಗಾಗಿ ಹೇಳಿದೆ. ಯಾಕಂದ್ರೆ ತುಂಬಾ ಮನೆಗಳಲ್ಲಿ ನಾನು ಈ ಟೀನೇಜ್ ಪ್ರಾಬ್ಲಮ್ಸ್ಗಳು ನೋಡ್ತೀವಿ ಮಕ್ಕಳದು. ಹೌದು ಆಮೇಲೆ ಅವ್ರದ್ದು ಫೋನ್ ನೋಡೋದು, ಟೈಮಿಗೆ ಊಟಕ್ಕೆ ಬಾಂದಾಗ ಬರ್ದೇ ಇರೋದು, ಆಚೆ ಹೋಗೋದು, ಹೇಳ್ದೆ ಕೇಳದೆ ಎಷ್ಟೊತ್ತಿಗೋ ಮನೆಗೆ ಬರೋದು, ಇವ್ರಿಗೆ ಸೋಷಿಯಲ್ ಪ್ರಾಬ್ಲಮ್. ಯಾಕೆಂದ್ರೆ ಈ ಮನೆಯಲ್ಲಿ ತಂದೆ ತಾಯಿಗಳಿಗೆ ಅಯ್ಯೋ ನನ್ನ ಮಕ್ಳು ಹೇಳ್ದಂಗೆ ಕೇಳ್ತಾ ಇಲ್ಲ ಅನ್ನೋದು ಇವ್ರಿಗೆ, ನಾನು ಕೇರೇ ಮಾಡಲ್ಲ, ನಾನು ಮಾಡಿದ್ರೆ ಇಷ್ಟು ಅಡುಗೆ ಮಾಡ್ತೀನಿ ಹೊರಗಡೆ ತಿನ್ಕೊಂಡು ಬಂದ್ಬಿಡ್ತಾರೆ. ಸೊ ಈ ಡೈಲಿ ಪ್ರಾಬ್ಲಮ್ ಅಲ್ಲಿ ಅದು ಅಕ್ಯುಮುಲೇಟ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ಇವ್ರಿಗೆ ದೈಹಿಕವಾಗಿ ಕೂಡ ಅವ್ರಿಗೆ ಆ ಸಮಸ್ಯೆಗಳೇನು ಹಾರ್ಮೋನಲ್ ಇಶ್ಯೂಸ್ ಇರುತ್ತೆ. ಇದನ್ನ ನಾವು ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಅರ್ಥ ಮಾಡ್ಕೊಂಡ್ರೆ ಈಗ ಅಲ್ಲಿ ಗಂಡಸರ ಪಾತ್ರನೂ ದೊಡ್ಡದು. ಯಾಕಂದ್ರೆ ಇದನ್ನ ನಾವು ಮನೆ ಯಜಮಾನ ಅಥವಾ ಯಾರು ನೋಡ್ಕೊಳ್ತಾ ಇದ್ರೆ, ಯಾಕಂದ್ರೆ ಈಗ ನನ್ನ ಹೆಂಡತಿ ನನ್ನ ಮಕ್ಕಳು ಗಲಾಟೆ ಮಾಡಿದ್ರೆ ಯಾರಿಗೆ ಪ್ರಾಬ್ಲಮ್ಮು? ನಾನು ಸಾಲ್ವ್ ಮಾಡಬೇಕು, ಮಾಡದೆ ಆದ್ರೆ ಇದನ್ನು ನನ್ನ ತಲೆ ಮೇಲೆ ಇರುತ್ತೆ. ನನ್ನ ಆಫೀಸ್ಗೂ ಪ್ರಾಬ್ಲಮ್ ಬರುತ್ತೆ, ಅದು ನನ್ನ ಕೆರಿಯರ್ಗೂ ಪ್ರಾಬ್ಲಮ್ ಬರುತ್ತೆ, ಎಲ್ಲದಕ್ಕೂ. ಹಾಗಾಗಿ ಒಂದು ಆರೋಗ್ಯ ನಾವು ಅದನ್ನ ಅಡ್ರೆಸ್ ಮಾಡದೇ ಇದ್ರೆ ನಿಮಗೇನು ಅನ್ಸುತ್ತೆ, ಇದು ಬರೀ ಹೆಂಗಸರಿಗಲ್ಲ ಈ ವಿಷಯ. ಯಾಕಂದ್ರೆ ನಮ್ಗೆ ಈಗ ನನ್ನ ಮಗಳು ಮನೆಯಲ್ಲಿ ಚೆನ್ನಾಗಿರ್ಬೇಕು, ನನ್ನ ಹೆಂಡತಿ ಯಾವ ಏಜ್ ಅಲ್ಲಿ ಇದ್ದಾಳೆ, ಯಾವ ಸ್ಟೇಜ್ ಅಲ್ಲಿ ಇದ್ದಾಳೆ, ಅವಳಿಗೆ ಏನು ಪ್ರಾಬ್ಲಮ್ಸ್ ಆಗ್ತಾ ಇದೆ ಅನ್ನೋದನ್ನ ನಾವು ಜ್ಞಾನಪೂರ್ವಕವಾಗಿ ಗೊತ್ತಾದಾಗ ನಮ್ಗೆ ಅದು ಅವಳೇನೋ ನಮ್ಮನ್ನು ಬೈತಾ ಇಲ್ಲ, ಪಾಪ ಅವಳಿಗೆ ಒಳಗಡೆಯಿಂದ ಏನೋ ಆಗ್ತಾ ಇದೆ, ಸಮಸ್ಯೆ ಇದೆ, ಅದನ್ನ ನಾವು ಸರಿಯಾದ ಲೈಫ್ ಸ್ಟೈಲಿಗೆ ತಗೊಂಡ್ ಬರಬೇಕು. ಬರೀ ಏನೋ ಎಂಜಾಯ್ ಮಾಡೋದು, ವೀಕೆಂಡ್ ಪಾರ್ಟಿ ಮಾಡೋದು, ಇದನ್ನೇ ಮಾಡ್ಕೊಂಡು ನಾವು ಆಕ್ಚುಲಿ ತಿನ್ಬಾರದನ್ನೆಲ್ಲ ತಿನ್ಕೊಂಡು ಎಲ್ಲೆಲ್ಲೋ ಎದ್ದಿದ್ದು ಯಾವಾಗ್ಲೋ ಮಲ್ಕೊಂಡು ನಾವೇ ಪ್ರಾಬ್ಲಮ್ ತರ್ಕೊಡ್ತಾ ಇದೀವ. ಇದು ಸಾಮಾಜಿಕ ಸಮಸ್ಯೆಯನ್ನು ಕೂಡ ಸರಿ ಮಾಡಬಹುದಾ ಅನ್ನೋದು ನನ್ನ ಪ್ರಶ್ನೆ. ಹೌದು, ನೀವು ಹೇಳಿದ್ದು ತುಂಬಾ ಚೆನ್ನಾಗಿ ಅನಿಸ್ತು ಸರ್. ಇಲ್ಲಿ ಪೋಸ್ಟ್ 40, 50, 60s ಅಲ್ಲಿ ನಾವು ನೋಡೋದು ಏನಂತಾರೆ ಈ ಮುಂಚಿನ ಅವಸ್ಥೆಗಳಕ್ಕಿಂತ ಅವಾಗ ಇಟ್ ಇಸ್ ಮೋರ್ ಆಫ್ ಅ ಎಮೋಷನಲ್ ಆ್ಯಂಡ್ ಮೆಂಟಲ್ ಡ್ರೈನ್. ಸೊ ನೀವು ಹೇಳ್ದಂಗೆ ಅಲ್ಲಿ ಒಂದು ಕುಟುಂಬದ ವ್ಯವಸ್ಥೆ ತುಂಬಾ ಬೇಕಾಗುತ್ತೆ. ಬಿಕಾಸ್ ಒಂದು ಕಡೆ ಆ ತಾಯಿ ಆದವಳಿಗೆ ಆ ಟೈಮಲ್ಲಿ ನೀವು ಹೇಳ್ದಂಗೆ ಆ ಮಕ್ಕಳು ಕಡೆ ಗಮನ ಜಾಸ್ತಿ ಇರುತ್ತೆ, ಒಂದು ಟೆನ್ಷನ್ ಜಾಸ್ತಿ ಇರುತ್ತೆ. ಆ ಮಕ್ಕಳಿನ ಮದುವೆ ಮಾಡಬೇಕು, ಏನಾದರೂ ಆಫೀಸ್ ಕೆಲಸ ಸಿಗಬೇಕು, ಅದು ಗ್ರಾಸ್ ಅಲ್ಲಿ ಇಲ್ಲ ಅಂದ್ರೂ ಇವಾಗಿನ ಸಿನಾರಿಯೋಗೆ ಎಲ್ಲಿ ಏನು ತಪ್ಪು ನಡೀತಿದೆ ಅನ್ನೋ ಟೆನ್ಷನ್ನೇ ಒಂದೊಂದ್ಸತಿ ಜಾಸ್ತಿ ಇರುತ್ತೆ. ದಿನನಿತ್ಯದ ಅದು ಒಂದು ಪಾಪ ಟೆನ್ಷನ್ ಇರುತ್ತೆ. ಸ್ವಲ್ಪ ಮಕ್ಕಳು ತಡವಾಗಿ ಬಂದ್ರು ಆ ತಂದೆ ತಾಯಿರ್ಗಿರೋ ಟೆನ್ಷನ್ಸ್ ಅವ್ರಿಗೆ ಇದ್ದೇ ಇರುತ್ತೆ. ಸೊ ಯಾವಾಗೂ ಅಮ್ಮ ನನಗೆ ಮುಂಚೆ ಯಾವಾಗೂ ಹೇಳೋಳು ಅದನ್ನ, ನೀನ್ ಆ ಪೊಸಿಷನ್ಗೆ ಹೋದಾಗ ಅವಾಗ ನನಗೆ ವಾಪಸ್ ಬಂದು ಹೇಳೋ ಇದನ್ನ ಅಂತ. ಸೊ ಅದು ಖಂಡಿತ ಹೌದು, ಅವ್ರಿಗೆ ಇದ್ದೇ ಇರುತ್ತೆ. ಬಟ್ ನೀವು ಹೇಳ್ದಂಗೆ ದಟ್ ಇಸ್ ದ ಫೇಸ್ ವೆನ್ ದೇ ಆರ್ ಡ್ರೈನಿಂಗ್ ಔಟ್. ದೇ ನೀಡ್ ಅ ಸಪೋರ್ಟ್, ದೇ ನೀಡ್ ಫಿಸಿಕಲಿ ಆಲ್ಸೋ ಸಪೋರ್ಟ್, ಮೆಂಟಲಿ, ಎಮೋಷ್ನಲಿ ಎಲ್ಲ ಕಡೆಯಿಂದ ಬೇಕಾಗ್ತಿರುತ್ತೆ. ಯಾಕಂದ್ರೆ ಒಂದು ಕಡೆ ಎಲ್ಲೋ ಆ ಫೇಸಲ್ಲಿ ಏನಾಗಿರುತ್ತೆ, ಗಂಡ ಆದವನು ಅವನಲ್ಲಿ ಬ್ಯುಸಿ ಆಗಿಬಿಟ್ಟಿರ್ತಾರೆ ಅವರ ಒಂದು ಕೆಲಸದಲ್ಲಿ, ಮಕ್ಕಳಾದವರು ಇಟ್ ಇಸ್ ಅ ಫೇಸ್ ವೇರ್ ದೇ ಆರ್ ಮೂವಿಂಗ್ ಅವೇ, ದೇ ಆರ್ ಟ್ರೈಯಿಂಗ್ ಟು ಮೇಂಟೈನ್ ಅ ಡಿಸ್ಟೆನ್ಸ್, ದೇ ಆರ್ ಟ್ರೈಯಿಂಗ್ ಟು ಏನಂತಾರೆ ಕೀಪ್ ಥಿಂಗ್ಸ್ ಅವೇ ಫ್ರಮ್ ಯು. ಸೊ ಆ ಫೇಸಲ್ಲಿ ದೈಹಿಕವಾಗಿ ಮೊದಲೇ ಕ್ಷೀಣ ಆಗ್ತಿರುತ್ತೆ, ಮೆಂಟಲಿ ಇದೆಲ್ಲ ಡಿಸ್ಟರ್ಬೆನ್ಸಸ್ ಆಗಿದಾಗ ಅದರದ್ದು ಫಿಸಿಕಲ್ ಡಿಸ್ಟರ್ಬೆನ್ಸಸ್ ಇನ್ನೂ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ಈ ಸಪೋಸ್ ದ ಫಿಮೇಲ್ ಇಸ್ ಏನಂತಾರೆ ಅವರ ಸತ್ವ ಅಲ್ದಿರೋ ಒಂದು ಉತ್ತಮ ಸತ್ವ ಅಂದರೆ ಒಳ್ಳೆ ಮೆಂಟಲ್ ಸ್ಟ್ರೆಂತ್ ಇದೆ ಅನ್ನೋರು ದೇ ಆರ್ ಏಬಲ್ ಟು ಜಗಲ್, ಬಿಕಾಸ್ ಅವ್ರಿಗೆ ಒಂದಷ್ಟು ಆಕ್ಟಿವಿಟೀಸ್ ಗೊತ್ತಿರೋರು, ಅಧ್ಯಯನ ಮಾಡೋವಂಥವ್ರು ಅಂಥವ್ರು ಹೇಗೋ ಇದು ಮಾಡ್ಬೋದು. ಬಟ್ ವುಮೆನ್ ಹೂ ಆರ್ ಟೋಟಲಿ ಡಿಪೆಂಡೆಂಟ್ ಆನ್ ದಿಯರ್ ಫ್ಯಾಮಿಲಿ ಮೆಂಬರ್ಸ್, that is the peak time where she needs a reciprocation from the family. ಅವ್ರ ಫ್ಯಾಮಿಲಿ ಬಿಟ್ಟು ಇನ್ನೇನು ಗೊತ್ತಿಲ್ಲ ಅನ್ನೋವಂಥ ಹೆಣ್ಮಕ್ಳೇ ಜಾಸ್ತಿ. ಈ ಫೇಸಲ್ಲಿ ಯಾವಾಗ ಅವ್ರಿಗೆ ಫ್ಯಾಮಿಲಿ ಕಡೆಯಿಂದ ಒಂದು ಸಪೋರ್ಟ್ ಸಿಗಲ್ಲ, ಸೊ ಇದ್ರದ್ದೆಲ್ಲ ಹೆಚ್ಚಾಗತ್ತೆ. ಆವಾಗಲೇ ಅವ್ರಿಗೆ ಈ ಫಿಯರ್ಫುಲ್ ಇದು ಜಾಸ್ತಿ ಆಗುತ್ತೆ, ಭಯಗಳು ತುಂಬ ಹುಟ್ಕೊಳ್ಳುತ್ತೆ. ನಾವು ನಮ್ಮ ಕನ್ಸಲ್ಟೇಷನ್ಸ್ಗೆ ಬಂದಾಗ ಇದನ್ನು ನಾನು ನೋಡಿದ್ದೀನಿ. 1-2 ಸತಿ ಅಡ್ರೆಸ್ ಮಾಡ್ಕೊಳ್ತಾರೆ, ಬಟ್ ಮೇಲಿಂದ ಮೇಲೆ ಆದಾಗ ಅವ್ರಿಗೆ ಮುಂದೇನು ಅನ್ನೋ ಥರ ಒಂದು ಆಂಕ್ಷಿಯಸ್ ಥಾಟ್ ಪ್ರೋಸೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಹೇಳ್ದಂಗೆ ಇದನ್ನು ನಿಜವಾಗ್ಲೂ ಒಂದು ಕುಟುಂಬದ ಒಂದು ಮೌಲ್ಯದಲ್ಲಿ ತಗೊಂಡು ನೋಡಿದ್ರೆ ಮೇ ಬಿ ಮನೆಯಲ್ಲೂ ಕೂಡ ಒಂದು ಒಳ್ಳೆಯ ವಾತಾವರಣ, ಎಲ್ಲರ ಆರೋಗ್ಯನೂ ಚೆನ್ನಾಗಿರುತ್ತೆ, ಆ್ಯಂಡ್ ಒಂದು ಫ್ಯಾಮಿಲಿಯ ಕನೆಕ್ಷನ್ ಕೂಡ ರೀಸ್ಟೋರ್ ಆಗುತ್ತೆ. ಬಿಕಾಸ್ ನೀವು ಹೇಳ್ದಂಗೆ ಈ ಫೇಸಲ್ಲೇ ಫ್ಯಾಮಿಲಿ ಬಾಂಡಿಂಗ್ ದೂರ ಆಗುವಂತಹ ಫೇಸ್. ಸೊ ಇಟ್ ಇಸ್ ನೀಡೆಡ್. ಆಮೇಲೆ ಆ ಫೇಸ್ ಎಲ್ಲ ಮಕ್ಕಳಿಗೂ ಬೇಕಲ್ಲ, ದೇ ಹ್ಯಾವ್ ಟು ಬಿ ಏನಂತಾರೆ ಅಡ್ರೆಸ್ಡ್ ಬೈ ದ ಫ್ಯಾಮಿಲಿ. ಹೌದು ಹೌದು. ಹಾಗಾಗಿ
ಈಗ ನೀವು ಮುಂದಿನ ನೋಡೋದಾದರೆ ಅಂದರೆ ಹೆಚ್ಚು ವೃದ್ಧರಾದಾಗ, ಈಗ ಹೆಂಗಸರು ಒಂದು 50, 60, 70 ಏಜ್ ಬಂದಾಗ ಈ ಜೆರಿಯಾಟ್ರಿಕ್ ಪ್ರಾಬ್ಲಮ್ಸ್ ಅಂತ ಹೇಳ್ತೀವಿ, ಅವ್ರಿಗೆ ಸುಮ್ಮನೆ ಕೋಪ ಬರುವಂಥದ್ದು, ಅಥವಾ ಈ ಆಲ್ರೆಡಿ ಮೆನೋಪಾಸ್ ಆಗೋಗಿದೆ, ಆಮೇಲೆ ಆಗಿನ ಸ್ಟೇಜಲ್ಲಿ ಕೊನೆ ಸ್ಟೇಜ್ವರೆಗೂ ಏನು ಸಮಸ್ಯೆಗಳು ಬರುತ್ತೆ, ತುಂಬ ಓಲ್ಡ್ ಏಜಲ್ಲಿ ಏನು ಅವ್ರಿಗೆ? ಸೊ ಇದರಲ್ಲಿ ಹೇಳ್ದಂಗೆ ಇದೇ ಇರುವಂತಹ ಸಮಸ್ಯೆಗಳು ಎಕ್ಸಾಜರೇಟ್ ಆಗ್ಬೋದು. ಸೊ ಈಗ 40-50 ಇಂದ ಅಡ್ರೆಸ್ ಮಾಡಿ ಒಂದು ಸ್ವಲ್ಪ ನಿಮ್ಮ ಜಾಯಿಂಟ್ ಲೂಬ್ರಿಕೇಶನ್ ಅದೆಲ್ಲ ನೋಡ್ಕೊಂಡು ಬಂದಿರೋರಿಗೆ ಏನು ನಮಗೆ ಆಸ್ಟಿಯೋ ಆರ್ಥರೈಟಿಸ್ನ ಚೇಂಜಸ್ ಅಥವಾ ಮಂಡಿ ನೋವುಗಳು ಸಮಸ್ಯೆ ಇರುತ್ತೆ, ಅದು ತುಂಬ ಇನ್ಕ್ರೀಸ್ ಆಗೋದಿಲ್ಲ. ದೇ ಆರ್ ಏಬಲ್ ಟು ಮ್ಯಾನೇಜ್ ಇಟ್. ಬಟ್ ಮೋಸ್ಟ್ ಆಫ್ ಇಟ್ ಬರೋದೇ ಸ್ಕೆಲಿಟಲ್ ಸಿಸ್ಟಮ್ ರಿಲೇಟೆಡ್ ಪ್ರಾಬ್ಲಮ್ಸ್. ಅದರ ಜೊತೆಗೆ ಈ ಫೇಸಲ್ಲಿ ಇಮ್ಯುನಿಟಿ ಸ್ವಲ್ಪ ಡ್ರಾಪ್ ಆಗುವಂತಹ ಸ್ಟೇಜು. ಸೊ ದೇರ್ ಆರ್ ಚಾನ್ಸಸ್ ದಟ್ ಅವರ ಬಾಡಿಯನ್ನು ಅಡ್ರೆಸ್ ಮಾಡ್ದಿರ ಇರೋವಾಗ ಬೇಗ ಅವರಿಗೆ ಇಮ್ಯುನಿಟಿ ಲೋ ಆಗಿರೋದ್ರಿಂದ ಇನ್ನಿತರ ಸಮಸ್ಯೆಗಳು ಕೂಡ, ಸುಮ್ಮನೆ ಇಷ್ಟು ದಿನ ನನಗೆ ಏನು ಬರ್ತಾನೆ ಇರಲಿಲ್ಲ, ಈಗ ಮೇಲೆ ಮೇಲೆ ನನಗೆ ಫೀವರ್ಸ್ ಬರ್ತಿದೆ ಅಥವಾ ಮೇಲೆ ಮೇಲೆ ನನಗೆ ಬೇರೆ ಬೇರೆ ಸಮಸ್ಯೆಗಳು ಬರ್ತಿದೆ ಅನ್ನೋದನ್ನು ನಾವು ಕೇಳಲಿಕ್ಕೆ ಸಿಗತ್ತೆ ನಮಗೆ. ಸೊ ಅದು ಎಲ್ಲೋ ಒಂದು ಕಡೆ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ 70-80 ನಂತರ ಮತ್ತೆ ಎಗೇನ್ ಒಂದು 65-70 ದಾಟಿ ಆದಮೇಲೆ ಅವರು ಜಾಸ್ತಿ ವಾತವೃದ್ಧಿ ಮಾಡ್ಕೊಳ್ದೇ ಇರೋ ಹಾಗೆ ನೋಡ್ಕೋಬೇಕು. ಬಿಕಾಸ್ ಪೋಸ್ಟ್ 60 ಅದು ವಾತದ ಕಾಲ, ಸೊ ಮಕ್ಕಳು ಕಫದ ಕಾಲ. ಸೊ ಮಕ್ಕಳಲ್ಲಿ ಅದಕ್ಕೆ ನಾವು ಹೆಚ್ಚು ಕಫಜ ವ್ಯಾಧಿ ಯಾಕೆ ಮಕ್ಕಳಲ್ಲಿ ನೋಡ್ತೀವಿ ಅಂದರೆ, ದೈಹಿಕವಾಗಿ ಪ್ರಾಕೃತಿಕವಾಗಿ ಸಣ್ಣ ವಯಸ್ಸಲ್ಲಿ ಕಫದ ಒಂದು ಪ್ರಿಡಾಮಿನೆನ್ಸ್ ಜಾಸ್ತಿ ಇರುತ್ತೆ. ಮಧ್ಯಮ ವಯಸ್ಸಲ್ಲಿ ನಮಗೆಲ್ಲ ಇನ್ಫ್ಲಮೇಟರಿ ಪ್ರಾಬ್ಲಮ್ಸ್ ಯಾಕೆ ಬರುತ್ತೆ ಅಂದರೆ ಅದು ಪಿತ್ತ ಪ್ರಿಡಾಮಿನೆಂಟ್ ಕಾಲ. ಓಲ್ಡ್ ಏಜಲ್ಲಿ ವಾತ ಪ್ರಿಡಾಮಿನೆಂಟ್ ಕಾಲ. ಹಾಗಾಗಿ ಕಂಪಲ್ಸರಿ ಅಭ್ಯಂಗ ಮಾಡ್ಕೊಳ್ಬೇಕು ಅನ್ನುವಂಥದ್ದು ಖಂಡಿತ ಮಾಡ್ಕೊಂಡ್ರೆ ತುಂಬ ಒಳ್ಳೆಯದು. ಅನ್ನೆಸೆಸರಿ ವಾತದಿಂದ ಉಂಟಾಗುವಂತಹ ಪ್ರಾಬ್ಲಮ್ಸನ್ನು ಚೆನ್ನಾಗಿ ನಾವು ತಡೆಗಟ್ಟಬಹುದು. ಆಹಾರದಲ್ಲಿ ಒಂದು ತುಪ್ಪ ಇದರೆಲ್ಲ ಬಳಕೆ ಉಪಯೋಗಿಸುವಂಥದ್ದು, ಮತ್ತು ಅವರ ಅಗ್ನಿಯನ್ನು ಮತ್ತೆ ನಾವು ಮಕ್ಕಳ ಫೇಸಲ್ಲಿ ಹೇಗೆ ಸಂರಕ್ಷಣೆ ಮಾಡ್ತೀವಿ, ಓಲ್ಡ್ ಏಜಲ್ಲಿ ಅವರು ಹಾಗೆ ಸಂರಕ್ಷಣೆ ಮಾಡ್ತಾರೆ. ಆಹಾರ ವ್ಯವಸ್ಥೆನೂ ಸ್ವಲ್ಪ ಮಿತವಾಗಿ ಅವರಿಗೆ ಎಷ್ಟು ಬೇಕೋ ಅಷ್ಟು ಅವರ ತಕ್ಕಂತೆ ಉಪಯೋಗಿಸುವಂತ. ಸೊ ಮುಂಚಿನ ಕೆಪಾಸಿಟಿ ಜಾಸ್ತಿ ಇರ್ಬೋದು, ಈಗ ಅವ್ರಿಗೆ ಆಗ್ತಿಲ್ಲ ಅಂದರೆ ದಟ್ ಇಸ್ ಬಾಡಿ ಸಿಗ್ನಲ್, ಐ ಆಮ್ ಏಬಲ್ ಟು ಪ್ರೊಸೆಸ್ ಓನ್ಲಿ ಸೋ ಮಚ್ ಅಂತ. ಸೊ ಅಗ್ನಿಗೆ ತಕ್ಕಂತೆ ಆಹಾರ ಕೊಡುವಂಥದ್ದು, ಅಗ್ನಿ ಯಾವಾಗ ಊಟ ಕೇಳ್ತಿದೆ ಅವಾಗ ಆಹಾರ ಕೊಡುವಂಥದ್ದು. ಸೊ ಯಾವಾಗೋ ಹಸುವಾಗುತ್ತೆ, ತುಂಬ ಡಿಲೇ ಮಾಡಿಕೊಂಡು ಮತ್ತೆ ಯಾವಾಗೋ ತಗೊಳ್ಳುವಂಥದ್ದು, ಅನ್ನೆಸೆಸರಿ ಇಂಬ್ಯಾಲೆನ್ಸಸ್ ಇಂದ ಮೆಟಬಾಲಿಸಮ್ ಆದರೆ ಇಮ್ಯುನಿಟಿ ಡ್ರಾಪ್ ಆಗುತ್ತೆ, ಬೇಡದೇ ಇರುವಂತಹ ಸಮಸ್ಯೆಗಳು ಬರುವಂಥದ್ದು. ಸೊ ತೀರಾ ಎಕ್ಸ್ಟ್ರೀಮ್ಸ್ ಆಫ್ ಜೀರಿಯಾಟ್ರಿಕ್ಸ್ ತೊಗೊಂಡಾಗ ಈ ಥರ ಬೇರೆ ಬೇರೆ ಅನ್ಟುವರ್ಡ್ ಡಿಸೀಸಸ್ ಏನಾಗುತ್ತೆ, ಬಿದ್ದೋಗುವಂಥದ್ದು, ಕೆಲವರಿಗೆ ಫ್ಯಾಮಿಲಿಯಲ್ ಹಿಸ್ಟ್ರಿ, ಪಾರ್ಕಿನ್ಸನ್ಸು, ಸ್ಟ್ರೋಕ್ನ ಸಮಸ್ಯೆ, ಬೇರೆ ಬೇರೆ ಸಮಸ್ಯೆಗಳೇನು ಬರುತ್ತೆ, ದಟ್ ಇಸ್ ಎಟ್ ದ ಪೀಕ್ ಎಕ್ಸ್ಟ್ರೀಮ್. ಆಲ್ ಆಫ್ ದಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ದ ಏನಂತಾರೆ, ಒಂದು ವಾತಾನ ಅಡ್ರೆಸ್ ಮಾಡಿಲ್ಲದೆ ಇರೋದಕ್ಕೆ, ಮತ್ತು ವೆರಿ ಬ್ಯಾಡ್ ಒಂದು ಜೀನ್ಸಿಂದ ಬರುವಂಥದ್ದು. ಇನ್ನೊಂದು ಇಷ್ಟು ವರ್ಷದಲ್ಲಿ ಏನು ನಾವು ಪೋಸ್ಟ್ ಒಂದು 40-50s ಇಂದ ವಿ ಹ್ಯಾವ್ ನಾಟ್ ಅಡ್ರೆಸ್ ದ ಬಾಡಿ, ದಟ್ ವಿಲ್ ಶೋ ಅಪ್ ಲೈಕ್ ಆಫ್ಟರ್ 65-70. ಇನ್ನೊಂದು ಮುಖ್ಯವಾದ ಪ್ರಶ್ನೆ ನನಗೆ ಬರ್ತಾ ಇರೋದು ಅಂದರೆ, ಯೂಶ್ವಲಿ 45-50ನಲ್ಲಿ ಯೂಟ್ರಸ್ ರಿಮೂವಲ್ ಮಾಡಿಬಿಡ್ತಾರೆ, ಇದೆಲ್ಲ ಸಮಸ್ಯೆ ಬೇಡ ನನಗೆ ಅಂದ್ಬಿಟ್ಟು ಅದು ಆಪರೇಷನ್ಸ್ ತುಂಬ ಈಗ ಅದೊಂಥರ ಪ್ಯಾಕೇಜ್ ಆಗಿಬಿಟ್ಟಿದೆ ಇವಾಗ. ಅದರಿಂದ ಅದು ಆಯುರ್ವೇದದ ಪ್ರಕಾರ ಅದು ಮಾಡಬೇಕಾ ಮಾಡಬಾರ್ದಾ, ಅದರಿಂದ ಸಮಸ್ಯೆ ಏನಾದರೂ ಬರುತ್ತಾ? ಸೊ ಒಂದು ಈಗ ತೀರಾ ಏನೋ ಮಾಡಲೇಬೇಕು, ಇಲ್ಲ ಅಂದರೆ ಅದು ಸಾಧ್ಯನೇ ಇಲ್ಲ ಅಂದಿದ್ದ ಕಡೆ ಹಿಸ್ಟೆಕ್ಟಮಿ ಅದು ಬಂದಾಗ ಪ್ರಾಕ್ಟೀಸ್ ಮಾಡಿದ್ದಲ್ಲಿ ಒಂದು ಹೆಣ್ಣು ಮಗಳ ಜೀವನ ಕಾಪಾಡಲಿಕ್ಕೆ ಹಿಸ್ಟೆಕ್ಟಮಿ ಮಾಡಬೇಕು, ಇಲ್ಲ ಅಂದರೆ ದೇರ್ ಇಸ್ ಅ ಚಾನ್ಸ್ ದಟ್ ಶಿ ಮೈಟ್ ಲೂಸ್ ಹರ್ ಲೈಫ್ ಅನ್ನೋವಾಗ ಓಕೆ. ಬಟ್ ಎಲ್ಲೋ ಒಂದು ಕಡೆ ಏನಾಗ್ತಿದೆ ಅಂತಂದರೆ, ಸಣ್ಣ ಈಗ ಅನ್ನೆಸೆಸರಿ ಹಿಸ್ಟೆಕ್ಟಮೀಸ್ ಮಾಡಿದಾಗ ಅದು ತುಂಬಾನೇ ಪ್ರಾಬ್ಲಮ್ಸ್ ಆಗ್ತಿದೆ. ಜೆನ್ಯುನ್ ಆಗಿ ಪ್ರಾಕ್ಟೀಸ್ ಮಾಡೋರು ಅದನ್ನ ಪುಷ್ ಮಾಡೋದಿಲ್ಲ. ಅಂಟಿಲ್ ಅನ್ಲೆಸ್ ದೇರ್ ಇಸ್ ಅ ಡಯರ್ ನೀಡ್, ದೇ ವಿಲ್ ನಾಟ್ ಪುಷ್ ಫಾರ್ ಹಿಸ್ಟೆಕ್ಟಮಿ. ಏನಾದರೂ ಕ್ಯಾನ್ಸರಸ್ ಆ ಥರದ್ದು ಏನಾದರೂ ಇದ್ರೆ, ಅಂದ್ರೆ ಲೈಫ್ ಥ್ರೆಟನಿಂಗ್ ಇದ್ರೆ ಅದು ಮಾಡಬಹುದು. ಕೆಲವರು ತುಂಬಾ ಅಡ್ರೆಸ್ ಮಾಡಿಲ್ಲದೆ ಇರುವಂತಹ ತುಂಬಾ ಓವರ್ ಸೈಜ್ಡ್ ಫೈಬ್ರಾಯ್ಡ್ಸ್, ಅಥವಾ ವೇರ್ ದೇರ್ ಇಸ್ ಅ ಪೊಟೆನ್ಷಿಯಲ್ ಸ್ಟೇಟ್ ಫಾರ್ ರಿಸ್ಕ್ ಆರ್ ಸಮ್ ಎಮರ್ಜೆನ್ಸಿ ಶಿ ಮೈಟ್ ಲ್ಯಾಂಡ್ ಅನ್ನೋ ಅಂಥ ಸಿಚುವೇಶನ್ಸಲ್ಲಿ ಇದ್ದಾಗ ಬಂದಿರುವಂಥದ್ದು. ಬಟ್ ಸ್ವಲ್ಪನೇ ಏನಂತಾರೆ ಇರೆಗ್ಯುಲಾರಿಟೀಸ್ ಆಗ್ತಿದೆ. ಯಾಕೆ ಹೇಳಿದೆ ಅಂತಂದರೆ, ಈ ಔಟ್ಸೈಡ್ ದೇರ್ ಇಸ್ ನೋ ರಿಲೇಷನ್ ಬಿಟ್ವೀನ್ ದ ಫುಡ್ ಆ್ಯಂಡ್ ಡಿಸೀಸ್, ದಟ್ ಇಸ್ ದ ಮೇನ್ ಪ್ರಾಬ್ಲಮ್. ಅವ್ರಿಗೆ ಎಷ್ಟೊಂದು ಅವ್ರು ಮಾಡ್ತಿರೋದ್ರಿಂದ ಇದು ಆಗ್ತಿದೆ ಅಂತ ಗೊತ್ತಿರೋದ್ರಿಲ್ಲ. ದೇ ವಿಲ್ ನಾಟ್ ಅಡ್ರೆಸ್ ದ
ರೂಟ್ ಕಾಸ್. ಎಷ್ಟೊಂದು ಆಹಾರ ಪದ್ಧತಿಗಳನ್ನ ಸರಿ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಟ್ರೈ ಮಾಡಿ ಗೊತ್ತಿರಲ್ವಲ್ಲ, ದೇ ವಿಲ್ ನಾಟ್ ನೋ. ಈಗ ನಾರ್ಮಲ್ ಹಾಸ್ಪಿಟಲ್ಸ್ಗೆ ನಾವು ಹೋದ್ರೆ ಅವ್ರು ನೋಡ್ತಾರೆ, ಸ್ಕ್ಯಾನ್ ಮಾಡ್ತಾರೆ, ಬೇಕಾದ್ರೆ ನೋಡಿ ಮಾಡ್ಕೊಂಡ್ಬಿಡಿ, ಇಷ್ಟರಲ್ಲಿ ಆಗೋಗುತ್ತೆ ನಿಮ್ಗೆ, ಮುಂದೆ ಇವೆಲ್ಲ ಯಾವ್ದು ಸಮಸ್ಯೆನೇ ಇರಲ್ಲ ನಿಮ್ಗೆ, ಯೂಟ್ರಸ್ ಇದ್ರೆ ತಾನೇ ಸಮಸ್ಯೆ, ತೆಗೆದ್ಬಿಡೋಣ, ಇನ್ನೇನ್ ಬೇಡವಲ್ಲ ಜೀವನಕ್ಕದು ಅನ್ನೋ ತರ, ಅದೊಂಥರ ಏನೋ ಎಕ್ಸ್ಟ್ರಾ ಮೆಟೀರಿಯಲ್ ಅನ್ನೋ ತರ. ಹೌದು, ಒಂದ್ 2-3 ಸೈಕಲ್ ನೋಡುವಂಥದ್ದು. ಮತ್ತೆ ಎಗೈನ್ ಫಾರ್ ದ ಕಾರ್ಪೊರೇಟ್ ಲೆವೆಲ್ ಅಲ್ಲಿ ಅದನ್ನ ತಗೊಂಡೋಗಿ ಮಾಡಿದಾಗ ತುಂಬಾನೇ ಸಮಸ್ಯೆ ನೋಡ್ತಿದೀವಿ. ಬಿಕಾಸ್ ಗರ್ಭಾಶಯ ಅನ್ನುವಂಥದ್ದು ದಟ್ ಇಸ್ ದ ಮೇನ್ ಆರ್ಗನ್ ದಟ್ ಇಸ್ ಮೇಕಿಂಗ್ ದ ಏನಂತಾರೆ ಡಿಫ್ರೆನ್ಸಿಯೇಷನ್ ಬಿಟ್ವೀನ್ ದ ಮ್ಯಾನ್ ಅಂಡ್ ಅ ಫೀಮೇಲ್. ಸೊ ಅದು ಒಂದು ಏನು ಹೇಳಿದೆ, ಪಿಟ್ಯೂಟ್ರಿ ಓವೇರಿಯನ್ ಆಕ್ಸಿಸ್ನ ಮೇನ್ ಒಂದು ಪೋರ್ಟಲ್ ಪಾಯಿಂಟೇ ತೆಗೆದುಬಿಟ್ಟಂಗೆ. ಸೊ ತುಂಬ ಹಾರ್ಮೋನಲ್ ಡಿಸ್ಟರ್ಬೆನ್ಸಸ್ ಆಗುತ್ತೆ, ದೇ ವಿಲ್ ನಾಟ್. ಆಮೇಲೆ ಅಪಟೈಟ್ಸ್ ಡ್ರಾಪ್ ಆಗುತ್ತೆ, ಸಾಕಷ್ಟು ಡೈಜೆಷನ್ ಇಂಪೇರ್ಮೆಂಟ್ಸ್ ಆಗುತ್ತೆ. ಅದರಿಂದ ಓವರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್ ಇಫ್ ದೇ ಡು ನಾಟ್ ಅಡ್ರೆಸ್ ಅವರ ಮೆಂಟಲ್ ಇಂಬ್ಯಾಲೆನ್ಸಸ್ ಆಗುವಂಥದ್ದು, ತುಂಬ ಎಮೋಷ್ನಲ್ ಡಿಸ್ಟರ್ಬೆನ್ಸಸ್ ಆಗುವಂಥದ್ದು, ತುಂಬ ಸಮಸ್ಯೆಗಳು ಆಗುತ್ತೆ. ಸೊ ವಿತೌಟ್ ಎನಿ ಏನಂತಾರೆ ಬೇರೆ ಜಸ್ಟ್ ಟು ಗೆಟ್ ರಿಡ್ ಆಫ್ ಒನ್ ಪ್ರಾಬ್ಲಮ್ 100 ಪ್ರಾಬ್ಲಮ್ನ ತಂದ್ಕೊಳ್ಬಾರ್ದು. ಯಾರು ಇದನ್ನ ಮಾತ್ರ ಏನಂತಾರೆ ಜಸ್ಟ್ ಇಮಿಡಿಯೇಟ್ ಕ್ವಿಕ್ ಫಿಕ್ಸ್ ಥರ ನೋಬಡಿ ಶುಡ್ ಆಪ್ಟ್ ಫಾರ್ ಹಿಸ್ಟೆಕ್ಟಮಿ ಅನ್ನೋದು ನನ್ನ ಪ್ರಾರ್ಥನೆ. ಸೊ ಎಲ್ಲ ಶ್ರದ್ಧಾ ಸರ್ಕಲ್ ಮೆಂಬರ್ಸ್ಗಳು ನೀವು ನೋಡಿದ್ರೆ ಈ ಪೂರ್ತಿ ವಿಡಿಯೋನ, ಇದು ತುಂಬ ಮುಖ್ಯವಾದ ಒಂದು ವಿಷಯ. ಇದನ್ನು ಹೆಚ್ಚು ನಿಮ್ಮಲ್ಲಿರೋ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿರಲಿ, ನಿಮ್ಮ ತಾಯಿ, ತಂಗಿ, ಮಗಳು ಯಾರಿದ್ದಾರೆ ಪ್ರತಿಯೊಬ್ಬರು ನೋಡೋ ಥರ ಮಾಡಿ, ಅದಕ್ಕೆ ಶ್ರದ್ಧಾ ಸರ್ಕಲ್ ಮೆಂಬರ್ ಮಾಡಿಸಿ. ಮತ್ತು ಹೆಚ್ಚಿನ ಸಮಸ್ಯೆಗಳೇನಾದರೂ ಇದ್ದರೆ ಅವ್ರನ್ನ ಮೊದಲು ಡಾಕ್ಟರ್ ರಂಜಿನಿ ದೇಶಪಾಂಡೆ ಅವರು ಅವೈಲೇಬಲ್ ಇರ್ತಾರೆ. ಅವರ ಕ್ಲಿನಿಕ್ ಅಡ್ರೆಸ್ ಮತ್ತು ಅವರ ಇಮೇಲ್ ಎಲ್ಲನೂ ನಾವು ಈ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀವಿ. ಆದಷ್ಟು ಬೇಗ, ಯಾಕೆಂದರೆ ಸಮಸ್ಯೆ ಇರಲೇಬೇಕು ಅಂತಿಲ್ಲ, ಇದು ಇದೆ ಅಂತಲೂ ನಮಗೆ ಗೊತ್ತಿರಲ್ಲ. ನಾವು ಈ ಶ್ರದ್ಧಾ ಸರ್ಕಲ್ ಮಾಡಿರೋದೇ ವೇದಿಕ್ ವೆಲ್ನೆಸ್ನ ಮುಖ್ಯವಾದ ಒಂದು ಮೆಂಬರ್ಶಿಪ್ ಡ್ರೈವ್. ಯಾಕೆ ಅಂದರೆ ನಾವು ಆರೋಗ್ಯನ ಅದನ್ನು ಅನುಭವಿಸ್ಬೇಕು. ಸುಮ್ಮನೆ ಆರೋಗ್ಯ ಇದು ತಿಂದರೆ ಒಳ್ಳೆಯದು, ಅದು ತಿಂದರೆ ಒಳ್ಳೆಯದು ಅಂತ ಕೇಳೋದಕ್ಕಿಂತ ಅದನ್ನು ಒಳ್ಳೇದು ಯಾವುದು ಅದನ್ನು ತಿನ್ನಬೇಕು, ಅದನ್ನು ಅಳವಡಿಸ್ಕೋಬೇಕು ನಾವು. ಮತ್ತು ನಮ್ಮ ಜೀವನ ಚೆನ್ನಾಗಾಗಬೇಕು, ನಾವು ಹೆಚ್ಚು ಸಮಾಜಕ್ಕೆ ಕೊಡೋರ ಥರ ಆಗಬೇಕು. ಅದಕ್ಕೆ ಮುಖ್ಯವಾಗಿರೋದು ಆರೋಗ್ಯ. ಅದಕ್ಕೋಸ್ಕರ ಇರೋದು ಇದು ಶ್ರದ್ಧಾ ಸರ್ಕಲ್ ಮೆಂಬರ್ಶಿಪ್ ಕಮ್ಯುನಿಟಿ. ಹಾಗಾಗಿ ಹೆಚ್ಚು ಜನ ಇದನ್ನು ಸೇರಿ ಇದೇ ತರಹ ಇನ್ನೂ ಅನೇಕ ವಿಷಯಗಳ ಬಗ್ಗೆ ಅನೇಕ ತಜ್ಞರು, ಆಯುರ್ವೇದ ತಜ್ಞರು, ಯೋಗ ತಜ್ಞರಿರಬಹುದು, ಮಂತ್ರಚಿಕಿತ್ಸೆ, ಮುದ್ರಾ ಚಿಕಿತ್ಸೆ, ಏನು ನಮ್ಮ ವೇದಶಾಸ್ತ್ರಗಳಲ್ಲಿ ನಮ್ಮ ಇಂಡಿಯನ್ ನಾಲೆಡ್ಜ್ ಸಿಸ್ಟಮ್ ಅಂತ ಏನು ಹೇಳ್ತೀವಿ, ಅದರಲ್ಲಿ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದೆ. ಅದು ನನಗೆ ಕನ್ವಿನ್ಸ್ ಆಗಿರುವಂತಹ ವಿಷಯ. ಹಾಗಾಗಿ ಆ ಎಲ್ಲ ವಿಷಯಗಳನ್ನು ಇಲ್ಲಿ ತಂದು ಬರೀ ತರೋದಷ್ಟೇ ಅಲ್ಲ, ಅದನ್ನು ನಾವು ಅಳವಡಿಸ್ಕೊಳ್ತಾರ ಆಗಲಿ ಅಂತ ಮಾಡೋದಕ್ಕೋಸ್ಕರನೇ ಇರುವಂತಹ ಆ ಉದ್ದೇಶಕ್ಕೋಸ್ಕರ ಇರೋದು ಇದು ಶ್ರದ್ಧಾ ಸರ್ಕಲ್. ಹಾಗಾಗಿ ಈ ವಿಡಿಯೋ ನೋಡಿದ್ದೀರಾ, ಇದೇ ಥರ ನೋಡ್ತಾ ಇರಿ. ಇನ್ನೂ ಅನೇಕ ವಿಷಯಗಳು, ಅನೇಕ ವಿಡಿಯೋಗಳು ಇನ್ನು ಮುಂದೆ ಸೀರೀಸಲ್ಲಿ ಬರ್ತಾ ಇದೆ. ಹಾಗಂತ ಹೇಳ್ತಾ ತುಂಬ ಧನ್ಯವಾದಗಳು.